ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ 7 ಬಗೆಯಲ್ಲಿ ಡೈಲಿ ಕುಡಿಯಬಹುದಾದ ಹೆಲ್ದಿಯಾದ ಬ್ಯೂಟಿ ಸೀಕ್ರೆಟ್ ಜ್ಯೂಸ್ಗಳು, ಅಂದರೆ ಮುಖದಲ್ಲಿ ಯಾವುದೇ ಕಲೆ ಸುಕ್ಕಿಲ್ಲದೆ ಬೆಳ್ಳಗೆ ಗ್ಲೋ ಆಗಿ ಯಾವಾಗಲೂ ಹೆಂಗಾಗಿ ಇರಬೇಕಂದ್ರೆ ನಾವು ಯಾವುದೆಲ್ಲ ಜ್ಯೂಸ್ಗಳನ್ನ ಕುಡಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಡೈಲಿ ಈ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಇನ್ನೂ ಏನೆಲ್ಲ ಉಪಯೋಗ ಇದೆ ಅಂತಲೂ ನೋಡೋಣ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಲ್ಲದೆ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೋಡಿ. ಈಗ ಸ್ಟ್ರಾಬೆರಿ ಜ್ಯೂಸ್ ಹೇಗೆ ಮಾಡೋದು ಮತ್ತು ಸ್ಟ್ರಾಬೆರಿ ಜ್ಯೂಸ್ನ ಕುಡಿಯೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ ಒಂದು 7-8 ಚೆನ್ನಾಗಿ ಹಣ್ಣಾದಂಥ ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬಿಡ್ಬೇಕು. ಆದಷ್ಟು ಚೆನ್ನಾಗಿ ಹಣ್ಣಾದಂಥ ಸ್ಟ್ರಾಬೆರಿನ ತೊಗೊಳ್ಳಿ, ಆವಾಗ ಜ್ಯೂಸ್ ಕುಡಿಯೋದಕ್ಕೆ ನಿಮಗೆ ಇಷ್ಟ ಆಗುತ್ತೆ. ಇವಾಗ ನಾನು ಸ್ಟ್ರಾಬೆರಿನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಸ್ಟ್ರಾಬೆರಿ ಜ್ಯೂಸ್ನ ನಾವು ಡೈಲಿ ಕುಡಿಯೋದ್ರಿಂದ ನಮಗೆ ತುಂಬಾ ಉಪಯೋಗ ಇದೆ. ಈ ಹಣ್ಣಲ್ಲಿ ರೋಗನಿರೋಧಕ ಶಕ್ತಿ ಜಾಸ್ತಿ ಇದೆ. ಈ ಜ್ಯೂಸ್ನ ನಾವು ಡೈಲಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ದಿನದಿನಕ್ಕೆ ಗ್ಲೋ ಆಗಿ ಸ್ಕಿನ್ನು ಸುಕ್ಕುಗಟ್ಟೋದು ಕಡಿಮೆ ಆಗುತ್ತೆ. ಅಂದರೆ ಏಜ್ ಆದಾಗ ಸ್ಕಿನ್ ಸುಕ್ಕುಗಟ್ಟುತ್ತಲ್ಲ, ಅದನ್ನು ಕಡಿಮೆ ಮಾಡುವಂಥ ಒಂದು ಶಕ್ತಿ ಈ ಜ್ಯೂಸಿಗಿದೆ. ಅಲ್ಲದೆ ಈ ಜ್ಯೂಸು ಡೆಡ್ ಸ್ಕಿನ್ನ ರಿಮೂವ್ ಮಾಡಿ ಹೆಲ್ದಿಯಾದ ಬ್ರೈಟ್ ಆದ ಸ್ಮೂತ್ ಆದಂಥ ಸ್ಕಿನ್ನ ನಮಗೆ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈಗ ಕಟ್ ಮಾಡಿದಂಥ ಸ್ಟ್ರಾಬೆರಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು 2-3 ಸಣ್ಣ ಪೀಸು ಕಲಸಾಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಇದು ಗ್ರೈಂಡ್ ಆಗಿದೆ. ಇದನ್ನು ನಾನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಈ ಜ್ಯೂಸಿಗೆ ಎಷ್ಟು ಬೇಕಷ್ಟು 1/2 ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಂಡು ಅದಕ್ಕೆ ಚಿಟಿಕೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಹೆಲ್ದಿಯಾದ ಸ್ಟ್ರಾಬೆರಿ ಜ್ಯೂಸ್ ರೆಡಿ ಆಗುತ್ತೆ. ಸ್ಕಿನ್ನು ಗ್ಲೋ ಆಗೋದಕ್ಕೆ, ಕಪ್ಪು ಕಲೆಗಳನ್ನ ಬ್ಲ್ಯಾಕ್ ಸರ್ಕಲ್ನ ತೆಗೆದುಹಾಕೋದಕ್ಕೆ, ಅಲ್ಲದೆ ಕಣ್ಣಿನ ದೃಷ್ಟಿ ಚೆನ್ನಾಗಾಗೋದಕ್ಕೆ ಕೂಡ ಈ ಜ್ಯೂಸ್ನ ಕುಡಿಯೋದು ತುಂಬಾ ಒಳ್ಳೆಯದು. ಈ ಜ್ಯೂಸ್ನ ನೀವು ಮನೇಲಿ ಟ್ರೈ ಮಾಡಿ. ಈಗ ನೆಕ್ಸ್ಟು ಕಿತ್ಲೆಹಣ್ಣು ಮತ್ತು ಚಿಯಾ ಸೀಡ್ ಹಾಕಿ ಹೇಗೆ ಜ್ಯೂಸ್ ಮಾಡ್ಕೊಳ್ಳೋದು ಮತ್ತು ಈ ಜ್ಯೂಸ್ನ ನಾವು ಡೈಲಿ ಕುಡಿಯೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಒಂದು ಕಪ್ಗೆ ನಾನು 1 ಟೀ ಸ್ಪೂನಷ್ಟು ಚಿಯಾ ಸೀಡ್ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 20-25 ನಿಮಿಷ ನೀರಲ್ಲಿ ಇದನ್ನು ನೆನೆಸಿಡಬೇಕು. ಈಗ 2 ಕಿತ್ಲೆಹಣ್ಣನ್ನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ರಸ ತಗೋಬೇಕು. ಡೈಲಿ ಕಿತ್ಲೆಹಣ್ಣು ಮತ್ತು ಚಿಯಾ ಸೀಡ್ದು ಜ್ಯೂಸ್ನ ನಾವು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಹೊಳಪು ಜಾಸ್ತಿ ಆಗುತ್ತೆ. ಅಲ್ಲದೆ ಮೊಡವೆ ಕಲೆ ಮತ್ತು ಕಪ್ಪು ಕಲೆ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಕಟ್ ಮಾಡಿ ಇಟ್ಟಂಥ ಕಿತ್ಲೆಹಣ್ಣಿಂದ ನಾನು ರಸ ತಗೋತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ಬೋದು. ಈ ರೀತಿ ಜ್ಯೂಸ್ನ ತೆಗೆಯೋದ್ರಿಂದ ಒಂದು ಕ್ಲಿಯರ್ ಆದ ಜ್ಯೂಸ್ ಸಿಕ್ಕಿ ನಿಮಗೆ ಜ್ಯೂಸ್ ಕುಡಿಯೋದಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ಫ್ರೆಂಡ್ಸ್, ನಿಮಗೆ ಕೆಲವು ಸಲ ಅನಿಸ್ಬೋದು, ಇಲ್ಲ ಆಸೆ ಆಗ್ಬೋದು, ನಿಮ್ಮ ಕೆಲವು ಫ್ರೆಂಡ್ಸ್ಗಳನ್ನ ನೋಡಿದಾಗ ನಾವ್ಯಾಕೆ ಅಷ್ಟು ಬೆಳ್ಳಗಿಲ್ಲ, ನಮ್ಮ ಸ್ಕಿನ್ ಯಾಕೆ ಗ್ಲೋ ಇಲ್ಲ, ನಾವ್ಯಾಕೆ ಅವರಷ್ಟು ಹೆಂಗಾಗಿ ಕಾಣ್ತಾ ಇಲ್ಲ ಅಂತ. ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಸಾಕು, ನೀವು ಯಾವಾಗಲೂ ಹೆಂಗಾಗಿ ಇರ್ಬೋದು. ಅಲ್ಲದೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಕೂಡ ಬೆಳ್ಳಗೆ ಗ್ಲೋ ಆಗುತ್ತೆ. ಕಿತ್ಲೆಹಣ್ಣು ರಸನ ಈಗ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೆನೆಸಿಟ್ಕೊಂಡಿದ್ದೀವಲ್ಲ, ಆ ಚಿಯಾ ಸೀಡನ್ನ ಜ್ಯೂಸ್ ಗ್ಲಾಸ್ಗೆ ಹಾಕ್ಕೊಂಡು ಈ ಕಿತ್ಲೆಹಣ್ಣು ರಸನ ಹಾಕೋಬೇಕು. ಚಿಟಿಕೆ ಪೆಪ್ಪರ್ ಪೌಡರ್ ಮತ್ತು ಚಿಟಿಕೆ ಸಾಲ್ಟ್ ಹಾಕ್ಕೊಂಡ್ರೆ ಕುಡಿಯೋದಕ್ಕೆ ಈ ಜ್ಯೂಸು ತುಂಬಾ ಇಷ್ಟ ಆಗುತ್ತೆ. ಕಿತ್ಲೆಹಣ್ಣು ಮತ್ತು ಚಿಯಾ ಸೀಡ್ ಹಾಕಿ ಮಾಡಿದಂಥ ಹೆಲ್ದಿಯಾದ ಜ್ಯೂಸ್ ಈಗ ರೆಡಿಯಾಗಿದೆ. ನೀವು ಕೂಡ ಈ ಜ್ಯೂಸ್ನ ಮನೇಲಿ ಟ್ರೈ ಮಾಡಿ. ಈಗ ನೆಕ್ಸ್ಟು ಆಮ್ಲ ಜ್ಯೂಸ್ ಅಂದರೆ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಮತ್ತು ಅದರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ಈಗ ನಾನಿಲ್ಲಿ 3 ಆಮ್ಲ ಅಂದರೆ ನೆಲ್ಲಿಕಾಯಿನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಬೆಟ್ಟದ ನೆಲ್ಲಿಕಾಯಿ ಅಂತಲೂ ಹೇಳ್ತೀವಿ. ಈಗ ಇದನ್ನು ಇಲ್ಲಿ ಕಾಣುತ್ತಲ್ಲ, ಹೀಗೆ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಈ ಆಮ್ಲ ಜ್ಯೂಸು ಅಂದರೆ ನೆಲ್ಲಿಕಾಯಿ ಜ್ಯೂಸನ್ನ ನೀವು ಡೈಲಿ ಬೆಳಗ್ಗೆ ಕುಡಿಯೋದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಜ್ಯೂಸನ್ನ ನೀವು ಡೈಲಿ ಕುಡಿಯೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ.
ನಿಮ್ಮ ಮುಖದಲ್ಲಿ ಮೊಡವೆ ಏನಾದರೂ ಇದ್ದರೆ ಅದು ಹೇಳೋದು ಕಡಿಮೆ ಆಗುತ್ತೆ. ಅಲ್ಲದೆ ಮೊಡವೆ ಕಲೆನ ಕೂಡ ಹೋಗಿಸುವಂಥ ಗುಣ ಈ ಜ್ಯೂಸಿಗಿದೆ. ಅಲ್ಲದೆ ಹೆಲ್ದಿಯಾಗಿ ಫ್ರೆಶ್ ಆಗಿ ನಮ್ಮ ಸ್ಕಿನ್ ಯಾವಾಗಲೂ ಹೊಳಿಬೇಕಂದ್ರೆ ಈ ಜ್ಯೂಸನ್ನ ಕುಡಿಯೋದು ತುಂಬಾ ಮುಖ್ಯ. ಈಗ ಕಟ್ ಮಾಡಿ ಇಟ್ಕೊಂಡಂಥ ನೆಲ್ಲಿಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು 7-8 ಕರಿಬೇವಿನ ಸೊಪ್ಪು, ಒಂದು 8-10 ಪುದೀನ ಸೊಪ್ಪು, ಹಾಗೆ ಕಟ್ ಮಾಡಿದಂಥ ಶುಂಠಿ ಪೀಸ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಪೀಸು ಶುಂಠಿ ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ನಿಮಗೆ ಬೇಕು ಅಂದರೆ ಒಂದು ಸಣ್ಣ ಪೀಸಷ್ಟು ಬೆಲ್ಲ ಹಾಕ್ಕೊಳ್ಳಿ. ಆವಾಗ ಇದು ಕುಡಿಯೋದಕ್ಕೆ ಲೈಟ್ ಸ್ವೀಟಾಗಿ ಜ್ಯೂಸು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಆವಾಗ ಇದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ಇಲ್ಲಿ ಕಾಣುತ್ತಲ್ಲ, ಹೀಗೆ ಚೆನ್ನಾಗಿ ಸೋಸ್ಕೋಬೇಕು. ಹಾಗೆ ಫ್ರೆಂಡ್ಸ್, ನಾವು ಯಾವಾಗಲೂ ಆಯಿಲ್ ಫುಡ್ಗಳನ್ನ, ಜಂಕ್ ಫುಡ್ಗಳನ್ನ ತಿಂತಾ ಇದ್ದರೆ ನಮ್ಮ ಸ್ಕಿನ್ ಗ್ಲೋ ಕಳ್ಕೊಳ್ಳುತ್ತೆ. ಒಂದು ಏಜ್ ಲುಕ್ಕು ನಮ್ಮಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಹಾಗಂತ ಆಯಿಲ್ ಫುಡ್ಗಳನ್ನ, ಜಂಕ್ ಫುಡ್ಗಳನ್ನ ಯಾವತ್ತೂ ತಿನ್ನಲೇಬೇಡಿ ಅಂತ ನಾನು ಹೇಳೋದಿಲ್ಲ. ವೀಕ್ಲಿ ಒಂದ್ಸತಿ ತಿಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ದಿನ ಆಯಿಲ್ ಫುಡ್ಗಳನ್ನ, ಜಂಕ್ ಫುಡ್ಗಳನ್ನ ತಿನ್ನೋದು ಹೆಲ್ತಿಗೆ ತುಂಬಾ ಕೆಟ್ಟದ್ದು. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಉಳ್ಕೊಂಡಂಥ ಈ ಸಿಪ್ಪೆನೀಗ ತೆಗೆದುಬಿಡಬೇಕು. ನೆಲ್ಲಿಕಾಯಿ ರಸನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀಟಾಗಿ ಚೆನ್ನಾಗಿ ರಸ ತಗೊಳ್ಳಿ. ಈಗ ಹೆಲ್ದಿಯಾದ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನೀವು ಡೈಲಿ ಬೆಳಗ್ಗೆ ಕುಡಿತಾ ಬಂದರೆ ನಿಮ್ಮ ಎಷ್ಟೋ ಸ್ಕಿನ್ ಸಮಸ್ಯೆಗಳನ್ನ, ಹೆಲ್ತ್ ಸಮಸ್ಯೆಗಳನ್ನ ಹೋಗಿಸ್ಕೋಬೋದು. ಅಲ್ಲದೆ ಕೂದಲಿನ ಬೆಳವಣಿಗೆಗೂ ಕೂಡ ಈ ಜ್ಯೂಸು ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ಡೈಲಿ ನೀವು ಮನೇಲಿ ಮಾಡ್ಕೊಂಡು ಕುಡಿಯಿರಿ. ಈಗ ನೆಕ್ಸ್ಟು ಬೀಟ್ರೂಟ್, ಸೌತೆಕಾಯಿ, ಟೊಮೆಟೊಕ್ಕೆ ಆ್ಯಪಲ್ ಹಾಕಿ ಹೇಗೆ ಜ್ಯೂಸ್ ಮಾಡ್ಕೊಳ್ಳೋದು ಮತ್ತು ಈ ಜ್ಯೂಸನ್ನ ಕುಡಿಯೋದ್ರಿಂದ ನಮಗೆ ಏನೆಲ್ಲ ಲಾಭ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಒಂದು ಬೀಟ್ರೂಟನ್ನ ತೊಳೆದಿಟ್ಕೊಂಡು ಇದನ್ನು ಕ್ಲೀನ್ ಮಾಡಿ ಸಿಪ್ಪೆ ತೆಗಿಬೇಕು. ಬೀಟ್ರೂಟ್ನ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ದೊಡ್ಡ ಬೀಟ್ರೂಟ್ ಆಗಿರೋದ್ರಿಂದ ನಾನು 1/2 ಪೀಸ್ನಷ್ಟು ಬೀಟ್ರೂಟ್ನ ತೊಗೊಂಡಿದ್ದೀನಿ. ನೀವು ನಿಮಗಷ್ಟೇ ಅಂದರೆ 1 ಗ್ಲಾಸಿಗೆ ಎಷ್ಟು ಬೇಕೋ ಅಷ್ಟು ಜ್ಯೂಸನ್ನ ನೀವು ಮಾಡಿಕೊಂಡ್ರೆ ಚಿಕ್ಕದಾದ ಬೀಟ್ರೂಟ್ ತೊಗೊಳ್ಳಿ. ದೊಡ್ಡ ಬೀಟ್ರೂಟು ನಿಮಗೆ ಬೇಕಾಗಲ್ಲ. ಬೀಟ್ರೂಟ್ನ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸೌತೆಕಾಯಿನ ತೊಳೆದಿಟ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸೌತೆಕಾಯಲ್ಲಿ 1/2 ಪೀಸ್ನಷ್ಟು ಸೌತೆಕಾಯಿನ ಜ್ಯೂಸಿಗೆ ಬಳಸ್ತಾ ಇದ್ದೀನಿ. ಈಗ ಇದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಈ ಜ್ಯೂಸು ಕುಡಿಯೋದ್ರಿಂದ ಸ್ಕಿನ್ನು ಬೆಳ್ಳಗಾಗೋದ್ರ ಜೊತೆಗೆ ಚರ್ಮಕ್ಕೆ ಒಂದು ನ್ಯಾಚುರಲ್ ಆದ ಕೆಂಪು ಬಣ್ಣವನ್ನು ನೀಡುತ್ತೆ. ಹಾಗೆ ಮೊಡವೆ ಏಳೋದನ್ನು, ಮೊಡವೆ ಕಲೆಗಳನ್ನ, ಕಪ್ಪು ಕಲೆಗಳನ್ನ, ಬೇಗನೆ ಸ್ಕಿನ್ ಸುಕ್ಕುಗಟ್ಟೋದನ್ನು ತಡೆಗಟ್ಟೋದಕ್ಕೆ ಈ ಜ್ಯೂಸನ್ನ ಕುಡಿಯೋದು ತುಂಬಾ ಮುಖ್ಯ. ಈಗ ಒಂದು ಟೊಮೆಟೊನ ತೊಳೆದಿಟ್ಕೊಂಡು ಇದನ್ನು ಕೂಡ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ಚೆನ್ನಾಗಿ ಹಣ್ಣಾದಂಥ ಆ್ಯಪಲ್ ಟೊಮೆಟೊ ತೊಗೊಳ್ಳಿ, ಆವಾಗ ನಿಮಗೆ ಟೊಮೆಟೊದು ರಸ ಚೆನ್ನಾಗಿ ಸಿಗುತ್ತೆ. ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಆ್ಯಪಲ್ನ ಕೂಡ ನಾನು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಈ ಜ್ಯೂಸನ್ನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಹೆಲ್ತ್ಗೆ ಮತ್ತು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಕ್ಲೀನ್ ಮಾಡ್ಕೊಂಡಂಥ ಆ್ಯಪಲ್ನ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ ಕಟ್ ಮಾಡ್ಕೊಂಡಂಥ ಆ್ಯಪಲ್ಲು, ಸೌತೆಕಾಯಿ, ಟೊಮೆಟೊ ಮತ್ತು ಬೀಟ್ರೂಟ್ ಹಾಕ್ತಾಯಿದ್ದೀನಿ. ಇದಕ್ಕೆ 4-5 ಪೀಸು ಸಣ್ಣದಾಗಿ ಕಟ್ ಮಾಡ್ಕೊಂಡ ಶುಂಠಿ, ಒಂದು 10-12 ಎಸಳು ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಇಲ್ಲಿ ಕಾಣಿಸ್ಬೋದು, ಇದು ನೋಡಿ ನೀಟಾಗಿ ಗ್ರೈಂಡ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ. ಚೆನ್ನಾಗಿ ಸೋಸ್ಕೊಂಡಾದಮೇಲೆ ಈಗ ಉಳ್ಕೊಳ್ಳುತ್ತಲ್ಲ ಈ ಸಿಪ್ಪೆನ ತೆಗೆದುಬಿಡಬೇಕು. ಈ ಜ್ಯೂಸಿಗೆ ಚಿಟಿಕೆ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಜ್ಯೂಸಿಗೆ ಹಾಕ್ಕೊಂಡು ಕುಡಿಬೋದು. ಈಗ ಆ್ಯಪಲ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದಂಥ ಹೆಲ್ದಿಯಾದ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನೀವು ಕೂಡ ಮನೇಲಿ ಈಸಿಯಾಗಿ ಮಾಡಿಕೊಂಡು ನಿಮ್ಮ ಸ್ಕಿನ್ದು ಗ್ಲೋ ಹೆಚ್ಚಿಸ್ಕೊಂಡು ನೀವು ಕೂಡ ಹೆಂಗಾಗಿ ಕಾಣುವಂತೆ ಮಾಡ್ಕೋಬಹುದು. ಈಗ ನೆಕ್ಸ್ಟು ದಾಳಿಂಬೆ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು
ಮತ್ತು ಈ ಜ್ಯೂಸ್ನ ಡೈಲಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಒಂದು ದಾಳಿಂಬೆ ಹಣ್ಣನ್ನು ತೊಳೆದಿಟ್ಕೊಂಡು ಇದನ್ನು 2 ಕಡೆ ಸೈಡ್ ಅಡ್ಜಸ್ಟ್ನ ಕ್ಲೀನ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಂಡು ಸೀಡ್ ತಗೋಬೇಕು. ಈ ದಾಳಿಂಬೆ ಜ್ಯೂಸಿಗೆ ಚರ್ಮದ ಮೇಲಿನ ಅನೇಕ ಸಮಸ್ಯೆಗಳನ್ನ ಹೋಗಿಸುವಂಥ ಒಂದು ಗುಣ ಇದೆ. ಇದರಿಂದ ಸ್ಕಿನ್ ಬೆಳ್ಳಗಾಗೋದ್ರ ಜೊತೆಗೆ ಸಾಫ್ಟ್ ಆದ ಒಂದು ಸ್ಕಿನ್ನ ಪಡ್ಕೋಬಹುದು. ನಿಮ್ಮ ವೆಯ್ಟ್ ಜಾಸ್ತಿ ಇದ್ದರೆ ಈ ಜ್ಯೂಸ್ನ ಕುಡಿಯೋದ್ರಿಂದ ವೆಯ್ಟ್ನ ಕೂಡ ಕಡಿಮೆ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ಹೆಲ್ದಿಯಾದ ಜ್ಯೂಸ್ನ ಕುಡಿಯೋದ್ರ ಜೊತೆಗೆ ಹೆಲ್ದಿಯಾದ ಫುಡ್ಡು, ದಿನಕ್ಕೊಂದು 7 ಗ್ಲಾಸ್ ನೀರು, ಚೆನ್ನಾಗಿ ನಿದ್ದೆ, ಇದಿಷ್ಟನ್ನು ನೀವು ಡೈಲಿ ಮಾಡ್ತಾ ಹೋದರೆ ಸ್ವಲ್ಪ ದಿನದಲ್ಲೇ ನಿಮ್ಮಲ್ಲೇ ಚೇಂಜಸ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಈಗ ಬಿಡಿಸಿಟ್ಟಂಥ ದಾಳಿಂಬೆ ಬೀಜನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ನಾನು ಸೋಸ್ಕೋತಾ ಇದ್ದೀನಿ. ಹಾಗೆ ನೀವು ಕೆಲವು ಫ್ರೆಂಡ್ಸ್ಗಳನ್ನ ನೋಡುವಾಗ ತುಂಬ ಚಿಕ್ಕದಾಗಿ ತುಂಬ ಯಂಗಾಗಿ ನಿಮಗೆ ಕಾಣಿಸ್ಬೋದು. ಅಂದರೆ 50 ಇಯರ್ಸ್ ಆಗಿದ್ರೇನೋ 35-40 ಇಯರ್ಸ್ ಅನಿಸುತ್ತೆ. ಏಜ್ ಗೊತ್ತಾದಾಗ ನಿಮಗೆ ಇಷ್ಟೊಂದು ಏಜ್ ಆಗಿದೆಯಾ ಅಂತ ಡೌಟ್ ಆಗ್ಬೋದು. ಈ ಜ್ಯೂಸ್ಗಳನ್ನ ಕುಡಿತಾ ಇದ್ದರೆ ಏಜ್ ಆಗಿದ್ರೂ ನಿಮಗೆ ಹೆಂಗಾಗಿ ಕಾಣುವಾಗೆ ಮಾಡುವಲ್ಲಿ ಈ ಜ್ಯೂಸ್ ಸಹಾಯ ಮಾಡುತ್ತೆ. ಈ ದಾಳಿಂಬೆ ಹಣ್ಣಿನ ರಸಕ್ಕೆ ಒಂದು 1/2 ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ, ಹಾಗೆ 1 ಟೀ ಸ್ಪೂನಷ್ಟು ಹನಿ, ಚಿಟಿಕೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿಯಾದ, ರುಚಿಯಾದ, ನಮಗೆ ತುಂಬಾ ಉಪಯೋಗವಾಗುವಂಥ ದಾಳಿಂಬೆ ಹಣ್ಣಿನ ಜ್ಯೂಸು ರೆಡಿ ಆಗುತ್ತೆ. ಈ ಜ್ಯೂಸು ಸ್ಕಿನ್ನಿಗಷ್ಟೇ ಅಲ್ಲದೆ ಬ್ರೈನು, ಹಾರ್ಟು ಹೆಲ್ದಿಯಾಗಿರೋದಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಜ್ಯೂಸ್ನ ಮನೇಲಿ ಟ್ರೈ ಮಾಡಿ. ಈಗ ನೆಕ್ಸ್ಟು ಮೂಸಂಬೆ ಮತ್ತು ಕ್ಯಾರೆಟ್ ಹಾಕಿ ಹೇಗೆ ಜ್ಯೂಸ್ ಮಾಡ್ಕೊಳ್ಳೋದು ಮತ್ತು ಈ ಜ್ಯೂಸ್ನ ನಾವು ಡೈಲಿ ಕುಡಿಯೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾನು 2 ಮೂಸಂಬೆನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಸ್ವೀಟ್ ಲೈಮ್ ಅಥವಾ ಸಿಹಿ ನಿಂಬೆ ಅಂತ ಹೇಳ್ತೀವಿ. ಇದನ್ನು ಇಲ್ಲಿ ಕಾಣುತ್ತಲ್ಲ, ಹೀಗೆ ನೀಟಾಗಿ ಸಿಪ್ಪೆ ತಗೊಂಡು ಕ್ಲೀನ್ ಮಾಡಿಕೊಂಡು ತೋಳೆ ಬಿಡಿಸ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಮುಂಚೆನೇ ತಿಳಿಸ್ತಾ ಇದ್ದೀನಿ, ಸಿಪ್ಪೆ ಸಮೇತ ಮೂಸಂಬಿನ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡೋದ್ರಿಂದ ಇದು ಕುಡಿಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇಲ್ಲ ಕಿತ್ಲೆಹಣ್ಣು ಜ್ಯೂಸಲ್ಲಿ ನಾನು ರಸ ತೆಗೆದಿದ್ದೀನಲ್ಲ, ಆ ಟೈಪಲ್ಲಿ ನೀವು ಮೂಸಂಬಿದ ರಸ ತಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿದ ಕ್ಯಾರೆಟ್ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡ್ರೆ ಕುಡಿಲಿಕ್ಕೆ ನಿಮಗೆ ಇಷ್ಟ ಆಗುತ್ತೆ. ಮೂಸಂಬೆ ಸಿಪ್ಪೆ ತೆಗೆದಾದ್ಮೇಲೆ ಮೇಲ್ಗಡೆ ಲೇಯರ್ನ ಇಲ್ಲಿ ಕಾಣಿಸುತ್ತಲ್ಲ, ಹೀಗೆ ನೀಟಾಗಿ ತೆಕ್ಕೊಬಿಡಬೇಕು. ನಿಮಗೆ ಯಾವ ಟೈಪಲ್ಲಿ ಮಾಡಿಕೊಂಡ್ರೆ ಜ್ಯೂಸ್ ಇಷ್ಟ ಆಗುತ್ತೋ ಆ ಟೈಪಲ್ಲೇ ಜ್ಯೂಸ್ ಮಾಡ್ಕೊಳ್ಳಿ. ಈ ಜ್ಯೂಸಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ. ಇದನ್ನು ನಾವು ಡೈಲಿ ಕುಡಿಯೋದ್ರಿಂದ ಹಾಳಾದಂಥ ನಮ್ಮ ಸ್ಕಿನ್ನ ಮತ್ತೆ ಸರಿಪಡಿಸುವಂಥ ಒಂದು ಕೆಲಸವನ್ನು ಇದು ಮಾಡುತ್ತೆ. ಅಲ್ಲದೆ ಈ ಜ್ಯೂಸು ದೇಹವನ್ನು ಡಿಟಾಕ್ಸ್ ಮಾಡುತ್ತೆ, ಅಂದರೆ ದೇಹದಲ್ಲಿನ ವಿಷಕಾರಿ ಅಂಶವನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಈ ಜ್ಯೂಸು ಚರ್ಮದ ಸುಕ್ಕನ್ನ ಕಡಿಮೆ ಮಾಡಿ ಚರ್ಮಕ್ಕೆ ನ್ಯಾಚುರಲ್ ಆದ ಒಂದು ಹೊಳಪನ್ನು ತಂದುಕೊಡುತ್ತೆ. ಮೂಸಂಬಿನ ಕ್ಲೀನ್ ಮಾಡಿ ತೋಳೆ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಒಂದು ಕ್ಯಾರೆಟ್ನ ತೊಳೆದಿಟ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಈಗ ಮಿಕ್ಸಿ ಜಾರಿಗೆ ಕ್ಲೀನ್ ಮಾಡಿ ಬಿಡಿಸಿಟ್ಟಂಥ ಮೂಸಂಬಿ, ಸಣ್ಣದಾಗಿ ಕಟ್ ಮಾಡಿದ ಕ್ಯಾರೆಟು, ಜೊತೆಗೆ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಪೀಸ್ ಒಂದು 4-5 ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೇಸ್ಟಿಗೆ ಚಿಟಿಕೆ ಬ್ಲ್ಯಾಕ್ ಸಾಲ್ಟ್ ಅಥವಾ ವೈಟ್ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಇದು ಗ್ರೈಂಡ್ ಆಗಿದೆ. ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಈ ಜ್ಯೂಸ್ನ ಸ್ವಲ್ಪ ಗಟ್ಟಿ ಸ್ವಲ್ಪ ತೆಳು ನಿಮಗೆ ಯಾವಾಗ ಬೇಕೋ ಅದಕ್ಕೆ ಮಾಡ್ಕೋಬಹುದು. ನಾನಿಲ್ಲಿ 2 ಗ್ಲಾಸು ಅಂದರೆ 2 ಮೆಂಬರ್ಸ್ಗಾಗುವಷ್ಟು ಜ್ಯೂಸ್ ಮಾಡಿದ್ದೀನಿ. ನೀವು ಒಬ್ಬರಿಗಾದರೆ 1 ಕ್ಯಾರೆಟ್ 1 ಮೂಸಂಬಿ ಹಾಕ್ಕೊಂಡು 1 ಗ್ಲಾಸಿಗಾಗುವಷ್ಟು ಜ್ಯೂಸ್ ಮಾಡ್ಕೊಳ್ಳಿ. ಈಗ ಮೂಸಂಬಿ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ. ನೀವು ಕೂಡ ತುಂಬಾ ಉಪಯೋಗವಾಗುವಂಥ ಈ ಹೆಲ್ದಿಯಾದ ಜ್ಯೂಸ್ನ ಮನೇಲಿ ಟ್ರೈ ಮಾಡಿ. ಈಗ ನೆಕ್ಸ್ಟು ಕಪ್ಪು ದ್ರಾಕ್ಷಿಯಲ್ಲಿ ಹೇಗೆ ಜ್ಯೂಸ್ ಮಾಡ್ಕೊಳ್ಳೋದು ಮತ್ತು ಈ ಜ್ಯೂಸ್ನ ನಾವು ಡೈಲಿ ಕುಡಿಯೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತ ನೋಡೋಣ. ಈಗ ನಾನಿಲ್ಲಿ 1 ಗೊಂಚಲಿನಷ್ಟು ದ್ರಾಕ್ಷಿ ಹಣ್ಣು ತೊಗೊಂಡಿದ್ದೀನಿ.
ಒಂದು ಬೌಲ್ಗೆ ಸ್ವಲ್ಪ ಉಗುರು ಬಿಸಿ ನೀರು ಹಾಕ್ಕೊಂಡು ಅದಕ್ಕೆ ಈ ದ್ರಾಕ್ಷಿ ಹಣ್ಣಂತ ಗೊಂಚಲು ಹಾಕ್ಕೊಂಡು ಒಂದೊಂದೇ ಹಣ್ಣು ನಾನು ಬಿಡಿಸ್ತಾ ಇದ್ದೀನಿ. ಹಣ್ಣೆಲ್ಲ ಬಿಡಿಸಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ದ್ರಾಕ್ಷಿ ಹಣ್ಣನ್ನು ಬೆಳೆಸೋದಕ್ಕೆ ಔಷಧಿನ ಬಳಸೋದ್ರಿಂದ ನೀವು ಒಂದು 2-3 ಸತಿ ಉಗುರು ಬಿಸಿ ನೀರಲ್ಲಿ ಈ ಹಣ್ಣನ್ನು ಚೆನ್ನಾಗಿ ತೊಳ್ಕೊಳ್ಳಿ. ನಿಮಗೆ ಈಗ ನೋಡುವಾಗ ಗೊತ್ತಾಗ್ಬೋದು ನೋಡಿ, ಹಣ್ಣು ಅಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಈಗ ಮಿಕ್ಸಿ ಜಾರಿಗೆ ಚೆನ್ನಾಗಿ ತೊಳ್ಕೊಂಡಂಥ ದ್ರಾಕ್ಷಿ ಹಣ್ಣು 1-2 ಪೀಸ್ನಷ್ಟು ಕಲಸಕ್ಕಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ದ್ರಾಕ್ಷಿ ಹಣ್ಣದ ಜ್ಯೂಸಿಗೆ ಬಿಸಿಲಿನಿಂದ ಸ್ಕಿನ್ನಿನ ಮೇಲೆ ಆಗುವಂಥ ಸಮಸ್ಯೆಗಳನ್ನ ಹೋಗಿಸುವಂಥ ಒಂದು ಗುಣ ಇದೆ. ಇದು ರಕ್ತವನ್ನು ಶುದ್ಧಿ ಮಾಡಿ ಸ್ಕಿನ್ನ ಯಾವಾಗಲೂ ಸ್ಮೂತಾಗಿ ಇಡುತ್ತೆ. ಅಲ್ಲದೆ ಸ್ಕಿನ್ನು ಬೆಳ್ಳಗಾಗಿ ಯಾವಾಗಲೂ ಕಾಂತಿಯುತವಾಗಿ ಹೊಳೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಈ ಜ್ಯೂಸು ಕಣ್ಣಿನ ದೃಷ್ಟಿ ಚೆನ್ನಾಗಾಗೋದಕ್ಕೆ, ಬೋನ್ ಸ್ಟ್ರಾಂಗ್ ಆಗೋದಕ್ಕೆ, ಅಲ್ಲದೆ ಬ್ರೈನ್ ಹೆಲ್ದಿಯಾಗಿರೋದಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಚೆನ್ನಾಗಿ ದ್ರಾಕ್ಷಿ ರಸ ತೆಗೆದಾದ್ಮೇಲೆ ಕೊನೆಯಲ್ಲಿ ಉಳ್ಕೊಂಡಿದೆಯಲ್ಲ ಈ ದ್ರಾಕ್ಷಿ ಸಿಪ್ಪೆ, ಇದನ್ನೆಲ್ಲ ತೆಗೆದ್ಬಿಡ್ಬೇಕು. ನಿಮಗಿಲ್ಲಿ ಕಾಣಿಸ್ಬೋದು ದ್ರಾಕ್ಷಿದು ಸಿಪ್ಪೆ ಮತ್ತು ಸೀಡೆಲ್ಲ ಹೋಗಿ ಕ್ಲಿಯರ್ ಆದಂಥ ಒಂದು ಜ್ಯೂಸ್ ಇಲ್ಲಿ ಸಿಕ್ಕಿದೆ. ಈಗ ಈ ಜ್ಯೂಸ್ನ ಗ್ಲಾಸಿಗೆ ಸರ್ವ್ ಮಾಡೋಣ. ಈಗ ಹೆಲ್ದಿಯಾದ ತುಂಬಾ ರುಚಿಯಾದ ದ್ರಾಕ್ಷಿ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ಸ್ಕಿನ್ನಿಗಷ್ಟೇ ಅಲ್ಲ, ಹೆಲ್ತಿಗೂ ಕೂಡ ಇದರಿಂದ ನಿಮಗೆ ತುಂಬಾ ಉಪಯೋಗ ಇದೆ. ಈ ಜ್ಯೂಸ್ನ ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.